ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶಿರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಸೋಮವಾರ, ದ್ವಿತೀಯ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ, ಮಾಘ ಮಾಸದ 2ನೇ ಭಾಗದಲ್ಲಿದ್ದೇವೆ, ಕೃಷ್ಣ ಪಕ್ಷದಲ್ಲಿದ್ದೇವೆ. ಇದೆಲ್ಲ ಒಳ್ಳೆಯ ಲಕ್ಷಣವನ್ನು ಸೂಚಿಸ್ತಕ್ಕಂಥ ಶುಭ ದಿನವನ್ನು, ಶುಭ ಕಾಲವನ್ನು ಸೂಚಿಸ್ತಕ್ಕಂಥದ್ದೇ ಆಗಿದೆ. ಶುಭ ಕಾರ್ಯಗಳನ್ನು ಮಾಡಬಹುದು. ಮೇವರೆಗೆ ಅವಕಾಶ ಇದೆ. ಆನಂತರದಲ್ಲಿ ಗುರು, ಶುಕ್ರ ಇವರ ಅಸ್ತತೆಯನ್ನು ನಾವು ಕಾಣ್ತೇವೆ. ಹೀಗಾಗಿ ಈ ಮಾಘ ಮಾಸದ ಶುಭ ದಿನಗಳಲ್ಲಿ ಎಷ್ಟೋ ಕಡೆ ಉತ್ಸವಾದಿಗಳು, ವಿವಾಹಾದಿ, ಉಪನಯನಾದಿ ಮಂಗಳ ಕಾರ್ಯಗಳು ಎಲ್ಲ ನೆರವೇರ್ತಾ ಇದೆ. ಬಹಳ ಸಂತೋಷ. ಈ ದಿವಸ ಕೂಡ ತುಂಬ ಚೆನ್ನಾಗಿದೆ. ಹೀಗಾಗಿ ಕಾಲದ ಪ್ರಭಾವ ಅದಿದ್ದಾಗ ಮುಹೂರ್ತ ಅಂತಕ್ಕಂಥದ್ದು ಅದೇ. ಕಾಲ ಶುಭಕ್ರಿಯಾ ಯೋಗ್ಯ ಮುಹೂರ್ತ ಇತಿ ಕಥ್ಯತೆ ಅಂತ. ಒಂದು ಶುಭವಾದ ಕಾರ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಕಾಲವನ್ನು ನಾವು ಶೋಧನೆ ಮಾಡ್ತಕ್ಕಂಥದ್ದೇ ಮುಹೂರ್ತ ಅಂತ. ಹೀಗಾಗಿ ಒಳ್ಳೆಯ ದಿವಸ ಈ ದಿವಸ. ಮತ್ತು ಸೋಮವಾರ ಚಂದ್ರನ ಆರಾಧನೆಯನ್ನು, ಗೌರಿಯ ಪ್ರಾರ್ಥನೆಯನ್ನು, ಅಥವಾ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಅಕ್ಕಿ ದಾನವನ್ನು ಮಾಡ್ತಕ್ಕಂಥದ್ದು, ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಅಮ್ಮನವರ ಅನುಗ್ರಹ. ಜೊತೆಗೆ ಚಂದ್ರ ಕೃಷ್ಣ ಪಕ್ಷಕ್ಕೆ ಬಂದರೆ ಚಂದ್ರನಿಗೆ ಕ್ಷೀಣತೆ ಉಂಟಾಗುತ್ತೆ ಅಂತ. ಕ್ಷೀಣಚಂದ್ರ ಪಾಪಗ್ರಹವೇ ಆಗಿಬಿಡ್ತಾನೆ. ಕ್ಷೀಣಚಂದ್ರನಲ್ಲ, ಈಗ ಅವನಿಗೆ ಇನ್ನೂ ಪಕ್ಷದ ಬಲ ಇದೆ. ಆದರೆ ಈ ಕೃಷ್ಣ ಪಕ್ಷದಲ್ಲಿ ಈ ಅಮ್ಮನವರ ಸನ್ನಿಧಾನದಲ್ಲಿ ಈ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಫಲದಾಯಕವಾಗಿರ್ತಕ್ಕಂಥ ಸೇವೆ. ಹೀಗಾಗಿ ಸಾಧ್ಯವಾದವರು ನೆರವೇರಿಸಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.